ಜೈ ಶ್ರೀರಾಮ್. ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪರಿಚಯ ಮಾಡಿಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಗಲಿಬಿಲಿ ಆಯಿತು ನಮಗೆ. ಹೆಂಡತಿ ಹೆಸರು ಹೇಳಬೇಕು, ಹೆಂಡತಿ ಗಂಡನ ಹೆಸರು ಹೇಳಬೇಕು. ಈ ಕಾರ್ಯಕ್ರಮದ ಪೂರ್ತಿ ಯಾರು ಗಡಿಬಿಡಿ ಆಗುವಂಥ ಅವಶ್ಯಕತೆ ಇಲ್ಲ. ಭಾರಿ ಆರಾಮದಲ್ಲಿರಿ. ಇದು ನಿಮ್ಮ ಮನೆಯ ಕಾರ್ಯಕ್ರಮ ಅಂತ ನೀವು ತಿಳ್ಕೊಂಡ್ರೆ ಆಯಿತು. ಎಲ್ಲರೂ ಸೇರಿ ಆಗುವಂಥ ಕಾರ್ಯಕ್ರಮ ಅಷ್ಟೇ. ಜಗತ್ತಿನಲ್ಲಿ ಸುಮಾರು 204 ದೇಶ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಸುಮಾರು ಒಂದು 60 ದೇಶಗಳು ಮುಸಲ್ಮಾನ್ ದೇಶಗಳು, ಒಂದು 70 ದೇಶಗಳು ಕ್ರಿಶ್ಚಿಯನ್ ದೇಶಗಳು. ಆದರೆ ಬಹಳ ಕಾಲದಿಂದ ಅದು ಮುಸಲ್ಮಾನ್ ಕ್ರಿಶ್ಚಿಯನ್ ದೇಶಗಳಾಗಿರಲಿಲ್ಲ. ಮುಸಲ್ಮಾನರು ಹುಟ್ಟಿದ ನಂತರ ಅವರು ಆಕ್ರಮಣ ಮಾಡ್ತಾ ಬಂದರು. ಆಕ್ರಮಣಕ್ಕೆ 15-20 ವರ್ಷಗಳಲ್ಲಿ ಆ ದೇಶಗಳು ತುತ್ತಾದವು. ತಮ್ಮ ಮೂಲ ನಂಬಿಕೆ, ಮೂಲ ಆಚರಣೆ ಅದೆಲ್ಲರೂ ಕೈ ಬಿಡಬೇಕಾಯಿತು. ಮುಸಲ್ಮಾನರಾದರು. ಇನ್ನೊಂದು 70 ದೇಶಗಳ ಮೇಲೆ ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದರು. ಆವಾಗಲೂ ಅದೇ ಸ್ಥಿತಿ ಆಯಿತು. ಆದರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ನಮ್ಮ ದೇಶದ ಮೇಲೆ 1000 ವರ್ಷದಿಂದ ಆಕ್ರಮಣ ಮಾಡ್ತಾ ಇದ್ದಾರೆ. ಮುಗಿಲಿಲ್ಲ, ಅದು ನಿರಂತರ ನಡೀತಾನೆ ಇದೆ. ಅಲ್ಲಿ 15-20 ವರ್ಷದಲ್ಲಿ ತನ್ನ ಮೂಲ ನಂಬಿಕೆ, ಅವರು ತಿಳ್ಕೊಂಡಿರುವಂಥ ಧರ್ಮದ ಪದ್ಧತಿಗಳು, ಸಂಸ್ಕೃತಿಗಳು, ಆಚಾರ ವಿಚಾರಗಳು ಅದೆಲ್ಲವೂ ಬದಲಾಯಿತು. ನಮ್ಮದು ಯಾಕೆ ಬದಲಾಗಲಿಲ್ಲ? ಈ ದೇಶದ ಮೇಲೆ ಅವರು ಆಕ್ರಮಣ ಮಾಡಿದಾಗ ಅವರು ಬರೇ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬರಲಿಲ್ಲ. ಅವರು ಪುಸ್ತಕದಲ್ಲಿ ಹಾಗೆ ಹೇಳಿಕೊಟ್ಟಿದ್ದಾರೆ ನಮಗೆ, ಚರಿತ್ರೆ ಅದು ಅಂತ. ಬರೀ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಂದಿದ್ದರೆ ಅವರು ವಾಪಸ್ ಹೋಗ್ಬೋದಾಗಿತ್ತು. ಹಣ ಲೂಟಿ ಮಾಡಿದರು, ಸಂಪತ್ತನ್ನು ಸೂರೆಗೈದರು. ಆದರೆ ಅವರು ಇಲ್ಲೇ ಉಳ್ಕೊಂಡ್ರು. ಇಲ್ಲೇ ಉಳ್ಕೊಂಡಾಗಲೂ ಸುಮ್ಮನೆ ಮಜಾ ಮಾಡಲಿಕ್ಕೆ ಇರಬೇಕು ಅಂತಾದರೆ ಬರೀ ರಾಜರು, ಆಸ್ಥಾನ ಇದರಲ್ಲಿ ಇರ್ಬೋದಾಗಿತ್ತು. ಅದು ಮಾಡಲಿಲ್ಲ ಅವರು. ಅವರದನ್ನು ಮುಂದುವರಿಸಿ ಇಲ್ಲಿರುವಂಥ ಹಿಂದೂ ಸಮಾಜವನ್ನು ಮುಸಲ್ಮಾನ್ ಮಾಡಬೇಕು ಅಥವಾ ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಅವರು ತೊಡಗಿದರು. ಅದಕ್ಕೆ ಅವರಿಗೆ ಕಂಡಿರುವಂಥದ್ದು ಭಾರಿ ಸುಲಭದಲ್ಲಿ ಇವರನ್ನು ಮುಸಲ್ಮಾನ್ ಕ್ರಿಶ್ಚಿಯನ್ ಮಾಡ್ಬೋದು ಅಂತ ಹೇಳೋದಕ್ಕೋಸ್ಕರ ನಮ್ಮ ಕೇಂದ್ರ ಬಿಂದು ಅಂತ ಯಾವುದಿದೆ ಅಂಥ ದೇವಸ್ಥಾನಗಳು, ಮಠಗಳು, ಮಂದಿರಗಳು ಅದನ್ನು ನಾಶ ಮಾಡ್ತಾ ಹೋದರು. ಹೇಳ್ತಾರೆ ಒಂದು 50-60 ಸಾವಿರ ಅಂತ ದೇವಸ್ಥಾನಗಳು, ಮಠ ಮಂದಿರಗಳು ನಾಶ ಮಾಡಿದ್ದಾರೆ ಅಂತ. ಈಗ ಮತ್ತೆ ಕೆಲವೆಲ್ಲ ಪರಿಚಯಕ್ಕೆ ಬರ್ತಾ ಇದೆ ನಮಗೆ. ಅಷ್ಟಾದರೂ ಕೂಡ ಅದಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಹಿಂದುತ್ವದ ಮೇಲೆ ಭಾರಿ ದೊಡ್ಡ ಆಕ್ರಮಣ ನಡೆದರೂ ಕೂಡ ಈಗಲೂ ನಾವು 180 ಜನ ಇದ್ದೇವೆ. ನಾವು ಉಳ್ಳಾಲದಂಥ ಭಾಗವನ್ನು ನಾನು ಹೇಳ್ತಾ ಇಲ್ಲ, ಒಟ್ಟು ತೆಗೆದಾಗ 180 ಜನ ಇದ್ದೇವೆ ನಾವು. ಹೇಗೆ ಉಳಿದೆವು ನಾವು? ಅವರು 15-20 ವರ್ಷದಲ್ಲೇ ತನ್ನ ಮೂಲ ನಂಬಿಕೆಯನ್ನು ಕಳ್ಕೊಂಡಾಗ 1000 ವರ್ಷದ ಆಕ್ರಮಣ, ಅದಾದ ಮೇಲೆ ನಾವು ಹೇಗೆ ಉಳ್ಕೊಂಡೆವು ಅಂತ ಕೇಳಿದರೆ, ಅವರು ತಿಳ್ಕೊಂಡಾಗ ಬರೀ ದೇವಸ್ಥಾನಗಳು, ಮಠಗಳು, ಮಂದಿರಗಳು ನಮ್ಮ ಧರ್ಮ ಸಂಸ್ಕೃತಿಯ ಕೇಂದ್ರಗಳಾಗಿದ್ದು ಅಂತಿಲ್ಲ. ನಿಜವಾಗಿ ನಮ್ಮ ಧರ್ಮ ಸಂಸ್ಕೃತಿ ಮೌಲ್ಯಗಳು ಅದರ ಕೇಂದ್ರ ಆಗಿದ್ದದ್ದು ನಮ್ಮ ಮನೆ, ನಮ್ಮ ಕುಟುಂಬ. ಕುಟುಂಬದ ಕೇಂದ್ರ ಯಾರು ಅಂತ ಕೇಳಿದರೆ ತಾಯಿ. ನಾವೆಲ್ಲ ಇದ್ದೇವೆ ಗಂಡಸರೆಲ್ಲ. ಆದರೆ ನಮಗೆ ತಾಯಿ ಅನೇಕ ಸಂಗತಿಗಳನ್ನು ಹೇಳಿರುವಂಥದ್ದು. ನಾಡ್ದು ನವರಾತ್ರಿ ಉತ್ಸವ ಆಗ್ತದೆ. ನವರಾತ್ರಿ ಅಂದರೆ ಏನು? ನಾವು ಹೇಗೆ ಆಚರಣೆ ಮಾಡಬೇಕು? ಉಪವಾಸ ಅಂದರೆ ಏನು? ಏಕಾದಶಿ ಹೇಗಿರಬೇಕು ನಾವು? ಆದರೆ ಸಣ್ಣ ಪುಟ್ಟ ಸಂಗತಿಯಿಂದ ಉಳಿದೆಲ್ಲವನ್ನು ನಮಗೆ ಹೇಳ್ತಾ ಇದ್ದದ್ದು ನಮ್ಮ ತಾಯಿ. ಅದಕ್ಕೋಸ್ಕರ ಇಡೀ ನಮ್ಮ ಮೇಲೆ ಆಕ್ರಮಣ ಆದಾಗಲೂ ಕೂಡ ತಾಯಿಯಿಂದಾಗಿ ನಾವು ಬದುಕಿಕೊಂಡೆವು. ನಾವು
ಹೀಗೆ ಇಡೀ ಜಗತ್ತು ಒಂದು ರೀತಿ, ಭಾರತವೇ ಇನ್ನೊಂದು ರೀತಿ. ಅದಕ್ಕೋಸ್ಕರ ಮಾತೃತ್ವ ಕೇಂದ್ರದ ಒಂದು ಸಮಾಜ ಅದು ಹಿಂದೂ ಸಮಾಜ. ಅದಕ್ಕೆ ತಾಯಿಯೇ ಆಗಬೇಕು ಅವಳು. ಆ ತಾಯಿಯ ರೂಪಕ್ಕೆ ಒಂದು ಮದುವೆ ಬೇಕು. ಮದುವೆ ಅಂದರೆ ವೆಡ್ಡಿಂಗ್ ಸೆರೆಮನಿ ಅಂತ ಹೇಳ್ತಾರೆ. ತುಂಬ ಬಾರಿ ನಾವು ಆಮಂತ್ರಣ ಮಾಡುವಾಗಲೂ ಅದೇ ರೀತಿಯ ಶಬ್ದಗಳನ್ನು ಉಪಯೋಗ ಮಾಡ್ತೇವೆ. ಅವರ ವೆಡ್ಡಿಂಗ್ ಸೆರೆಮನಿ ಬೇರೆ, ನಮ್ಮದು ಬೇರೆ. ಅವ್ರು ಹೇಳಬೇಕಾದ್ರೆ ಇಟ್ ಈಸ್ ಎ ಕಾಂಟ್ರ್ಯಾಕ್ಟ್ ಅಂತ ಹೇಳ್ತಾರೆ ಅವರು. ಕಾಂಟ್ರ್ಯಾಕ್ಟ್ ಅಂದರೆ ನಿಮಗೆ ಗೊತ್ತು, ಈ ರಸ್ತೆ ಮಾಡಬೇಕಾದ್ರೆ ಯಾರೊಬ್ಬ ಕಾಂಟ್ರಾಕ್ಟ್ ತಗೊಂಡಿರ್ತಾನೆ, ಅದು 50 ಲಕ್ಷಕ್ಕೆ 1 ಕೋಟಿಗೆ ಅವನ ಕೆಲಸ ಮುಗೀತು. ಕಾಂಟ್ರಾಕ್ಟ್ ಅಷ್ಟೇ, ಆ ಕೆಲಸ ಮುಗೀತು. ನಮ್ಮದು ಕಾಂಟ್ರಾಕ್ಟ್ ಅಲ್ಲ, ನಮ್ಮದು ಜಗತ್ತಿನ ಇನ್ಯಾವುದೇ ದೇಶದವರಿಗೆ ಆಲೋಚನೆ ಮಾಡದಂಥ ಒಂದು ವಿಶಿಷ್ಟವಾದಂಥ ಒಂದು ಪದ್ಧತಿ, ಅದು ನಮ್ಮ ಮದುವೆ. ಅದು ನೋಡಿ ಹೇಗಿರ್ತದೆ ಅಂತ. ಈಗ ನೀವೆಲ್ಲ ಪರಿಚಯ ಮಾಡಿಕೊಟ್ರಿ. ಮದುವೆ ಮೊದಲು ನಮಗೆ ಪರಿಚಯ ಇಲ್ಲ ಅವರದು. ಹೆಂಡತಿಗೆ ಗಂಡ ಆಗುವನೋ ಪರಿಚಯ ಇಲ್ಲ, ಗಂಡನಿಗೆ ಹೆಂಡತಿ ಆಗುವ ಪರಿಚಯ ಇಲ್ಲ. ಎಲ್ಲೂ ಇದ್ದವರು ಏನೂ ಆಗಿ ನಾವು ಒಟ್ಟಾಗಿದ್ದೇವೆ. ಅದಕ್ಕೆ ದೈವ ಕೃಪೆ ಅಂತ ಹೇಳ್ತಾರೆ. ಯಾರು ಹುಟ್ಟಿದಾಗಲೇ ದೇವರು ನಿಶ್ಚಯ ಮಾಡ್ತಾನೇನೋ ಗೊತ್ತಿಲ್ಲ, ನಾವಂತೂ ನಿಶ್ಚಯ ಮಾಡೋದಲ್ಲ. ಕೊನೆಗೆ ನಾವು ಅವಳು ನನ್ನ ಹೆಂಡತಿ ಆಗಬೇಕು ಅಂತ, ಅವನು ನನ್ನ ಗಂಡ ಆಗಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಅದರಲ್ಲಿ ಯಾವುದೋ ಒಂದು ದೈವ ಕೃಪೆ ಇದೆ. ಅದಕ್ಕೋಸ್ಕರ ಮದುವೆ ಅಂತ ಹೇಳುವಂಥದ್ದು ಭಾರಿ ಪವಿತ್ರವಾದಂಥ ಒಂದು ಸಂಗತಿ. ಅದು ಒಂದು ಪುಣ್ಯಮಯವಾದಂಥ ಕಾರ್ಯ. ಅದಕ್ಕೆ ಅದು ಬರೀ ಕಾಂಟ್ರಾಕ್ಟು ಮಜಾ ಮಾಡಲಿಕ್ಕಿರೋದು ಅಷ್ಟಕ್ಕೆ ಅಲ್ಲ ಅಂತ. ಅದು ನೋಡಿ ಹೇಗಿರ್ತದೆ ಅಂತ ಕೇಳಿದರೆ, ಹಿಂದಿನ ಸ್ವಲ್ಪ ದಿವಸದವರೆಗೆ ಪರಿಚಯ ಇರಲಿಲ್ಲ ಅಂಥವಳು, ಅವಳು ನನ್ನ ಹೆಂಡತಿ ಆಗ್ತಾಳೆ, ಧರ್ಮಪತ್ನಿ ಆಗ್ತಾಳೆ. ಇವನು ನನ್ನ ಪತಿ ಆಗ್ತಾನೆ. ಮದುವೆ ವಿಶೇಷ ಏನು ಅಂತ ಕೇಳಿದರೆ, ಇದೊಂದು 16 ಸಂಸ್ಕಾರಗಳು ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ. 16 ಸಂಸ್ಕಾರಗಳಲ್ಲಿ ಭಾರಿ ಪವಿತ್ರವಾದಂಥ ಸಂಸ್ಕಾರ ಮದುವೆ. ಯಾಕೆ ಪವಿತ್ರ ಅಂತ ಕೇಳಿದರೆ, ಮೊನ್ನೆವರೆಗೆ ಅವಳು ಯಾರು, ನಾನು ಯಾರು, ಅವಳು ಮತ್ತು ನಾನು ಇಬ್ಬರು ಕೂಡ ನಾನು ಅಂತ ಹೇಳ್ತಾ ಇದ್ದು. ನೀವು ಯೋಚನೆ ಮಾಡಿ, ಎಂಥದ್ದಾಗಬೇಕಾದ್ರೆ ನನಗೆ ಆಗಬೇಕು, ನನಗೆ ಬೇಕಿದು ಅಂತ ಯೋಚನೆ ಮಾಡ್ತೀರಿ. ಒಂದು ಸಲ ಮದುವೆ ಆದ ತಕ್ಷಣ ನಾನು ಶಬ್ದ ಹೋಗಿ ಅದು ನಾವು ಆಗ್ತೇವೆ. ನಾವು ಅಲ್ಲಿವರೆಗೆ ವ್ಯಕ್ತಿ ಸ್ವಂತ ಹಿತಾಸಕ್ತಿಯಿಂದ ಯೋಚನೆ ಮಾಡಿದರೆ ಏಕದಮ್ ಅವನು ವ್ಯಕ್ತಿ ಸಮಷ್ಟಿ ಆಗ್ತಾನೆ ಅಂತ, ವ್ಯಕ್ತಿ ಸಮಾಜ ಆಗಿಬಿಡ್ತಾನೆ ಅಂತ. ಅದಾದ ಮೇಲೆ ಶರೀರ 2, ಆದರೆ ಆತ್ಮ ಒಂದೇ. ಏನು ಮಾಡಬೇಕಾದರೂ ಪರಸ್ಪರ ಯೋಚನೆ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗ್ತೇವೆ. ಅವನಿಗೇನಾದ್ರೆ ನೋವಾದರೆ ನನಗೂ ನೋವಾಗಿಬಿಡ್ತದೆ, ಅವಳಿಗೇನಾದ್ರು ಕಷ್ಟ ಬಂದರೆ ನನಗೂ ಕಷ್ಟ ಬಂತ, ಅವಳಿಗೆ ಜ್ವರ ಬಂತು, ಮತ್ತೊಂದೇನಾಯಿತು, ಅವಾಗ ನಮಗೆ ಅನಿಸ್ತದೆ ಇಲ್ಲ ನನಗೆ ಬಂದ ಹಾಗೆ ಅಂತ. ಪರಸ್ಪರ ಈ ರೀತಿಯ ಭಾವನೆಗಳಿಂದ ಹೊಂದಿಕೊಂಡಿರೋದು, ಅಟ್ಯಾಚ್ಡ್ ಒಂದು ರೀತಿ ಇರುವಂಥ ವ್ಯವಸ್ಥೆ ನಮ್ಮದು. ಅದಕ್ಕೋಸ್ಕರ ನಮ್ಮ ಮದುವೆ ಉಳಿದೆಲ್ಲ ಮದುವೆಗಳಿಂದ ಭಿನ್ನವಾಗಿರುವಂಥದ್ದು. ಅದೊಂದು ಸಂಸ್ಕಾರಯುತವಾದಂಥ ಕಾರ್ಯ. ಒಂದು ಸತಿ ಮದುವೆ ಆದರೆ ಜೀವನ ಪೂರ್ತಿ. ಕೆಲವರು 7 ಜನ್ಮಕ್ಕೂ ನೀನೇ ಹೆಂಡತಿ ಆಗಬೇಕು, ನೀನೇ ಗಂಡ ಆಗಬೇಕು ಅಂತ ಹೇಳ್ತಾರೆ ನಮ್ಮದರಲ್ಲಿ. ಅಂದರೆ ಜೀವನ ಪೂರ್ತಿ ಒಟ್ಟಿಗಿರುವುದು ಅಂತ. ಅಷ್ಟು ಸುಲಭನಾ? ಮದುವೆ ಆದವ್ರ ಹತ್ರ ಕೇಳಿ, ನಿಮ್ಮ ಹಿರಿಯರ ಹತ್ರ ಕೇಳಿ. ಮದುವೆ ಆದವರು ಎಲ್ಲರ ಮನೆಯಲ್ಲೂ ಸ್ವಲ್ಪ ಕಿಟಿ ಇರ್ತದೆ, ಸ್ವಲ್ಪ ಅದು ಇದು ಮಾತುಗಳು, ಮತ್ತೊಂದು ಭಿನ್ನ ಅಭಿಪ್ರಾಯಗಳೆಲ್ಲ ಇರ್ತದೆ. ಆದರೆ ನಾವು ಬೇರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ, ಅಗ್ನಿ ಸಾಕ್ಷಿಯಾಗಿ ಎಲ್ಲ ಹಿರಿಯರ ಎದುರಿನಲ್ಲಿ ಒಂದು ವೃತ, ಒಂದು ಸಂಕಲ್ಪ ತಗೊಂಡಿದ್ದೇವೆ. ನಾವು ಜೀವನ ಪೂರ್ತಿ ಒಟ್ಟಿಗಿರ್ತೇವೆ ಅಂತ. ಅದು ನಮಗೆ ನಿತ್ಯ ನೆನಪಿನಲ್ಲಿ ಇರಬೇಕು ಅಂತ. ಮಾಡಬೇಕಾದ್ದೇನು?
ಅವನಿಗೆ ಏನಾದರೂ ಸಂಶಯಗಳು, ಗೊಂದಲಗಳು ಏನಾದ್ರು ಬಂದರೆ ಅವನು ಯೋಚನೆ ಮಾಡಬೇಕು, ಅದೆಲ್ಲವೂ ಕೂಡ ನನಗೋಸ್ಕರ, ಏನೇ ಆದರೂ ಅದು ನನಗೋಸ್ಕರ. ಹೆಂಡತಿ ಯೋಚನೆ ಮಾಡಬೇಕಾದ್ದು, ಗಂಡ ಏನೇ ಮಾಡಿದರೂ ನನಗೋಸ್ಕರ ಮಾಡ್ತಾನೆ ಅಂತ. ಒಂದು ರೀತಿಯಲ್ಲಿ ಪರಸ್ಪರ ನಂಬಿಕೆ ವಿಶ್ವಾಸ, ಪರಸ್ಪರ ನಂಬಿಕೆ ವಿಶ್ವಾಸ, ಈ ಶಬ್ದಗಳೇ ನಮ್ಮನ್ನು ಉಳಿಸ್ತಾ ಹೋಗುವಂಥದ್ದು ನಮ್ಮದು. ಅದಕ್ಕೋಸ್ಕರ ನಂಬಿಕೆ ವಿಶ್ವಾಸ ಗಟ್ಟಿ ಆಗ್ತಾ ಹೋಗುವ ಹಾಗೆ ಮದುವೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತೇವಲ್ಲ ನಾವು, ಹೋಮನೋ ಏನೋ ಎಲ್ಲ ಮಾಡ್ತಾ ಇರ್ತೇವೆ ನಾವು. ಮಾಡೋದು ಯಾಕೆ ಅಂತ ಕೇಳಿದರೆ ಮತ್ತೆ ಗಟ್ಟಿಯಾಗಲಿಕ್ಕೆ ಅಂತ. ನಮ್ಮ ಆ ಮದುವೆಯ ಗಂಟಿದೆಲ್ಲ ಅದು ಮತ್ತಷ್ಟು ಗಟ್ಟಿಯಾಗಲಿಕ್ಕೆ. ಅದಕ್ಕೋಸ್ಕರ ಮದುವೆಗೆ ಒಂದು ವಿಶೇಷವಾದಂಥ ಅರ್ಥನೂ ಇದೆ, ಮಾನ್ಯತೆಯೂ ಇದೆ. ಮದುವೆ ಅಂದರೆ ಏನು ಅಂತ ಕೇಳಿದರೆ ತುಂಬ ಕಷ್ಟ ಹೇಳೋದು ಈಗ. ಮತ್ತು ಸಾಮಾನ್ಯ ಅದೊಂದು ಗಮ್ಮತ್ತು ಮಾರ್ಯಾರೆ ಅಂತ ಹೇಳ್ತಾ ಇರ್ತಾರೆ. ಮದುವೆ ಆದವ್ರಿಗೆ ಉಳಿದವ್ರು ಹೇಳ್ತಾರೆ ಭಾರಿ ಗಮ್ಮತ್ತು ಮಾರ್ಯಾರೆ ಅಂತ. ಗಮ್ಮತ್ತಿನ ಭಾಗ ಇದೆ, ಅದರಲ್ಲಿ ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ಆದರೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ, ಮದುವೆ ಯಾಕೆ ಅಂತ ಕೇಳಿದರೆ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ ಅಂತ. ಅಂದರೆ ಧರ್ಮದ ಕಾರ್ಯವನ್ನು ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಅಂತ. ನಾವು ಇಲ್ಲಿವರೆಗೆ ಬಂದಿದ್ದೇವಲ್ಲ, ನಾವಿಲ್ಲವರೆಗೆ ಬರಬೇಕಾದ್ರೂ ನಮ್ಮ ಹಿರಿಯರೆಲ್ಲರೂ ಕೂಡ ಆ ಧರ್ಮದ ಕಾರ್ಯವನ್ನು ನಡೆಸ್ತಾ ಬಂದವ್ರಿ. ಅದಕ್ಕೆ ಅದು ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತ. ನೋಡಿ ಹೇಗಿರ್ತದೆ ಅಂತ ಕೇಳಿದರೆ, ನಾವು ಯಾವುದೋ ಒಂದು ಪೂಜೆ ಮಾಡ್ತೇವೆ ಅಂತ ಮಾಡಿ, ನೀವೀಗ ಅದೆಲ್ಲ ಮಾಡಿರ್ತೀರ. ಮಾಡಿ ಆದ ಮೇಲೆ ಕೊನೆಗೆ ಗಣೇಶ್ ಭಟ್ರು ಹೇಳ್ತಾರೆ, ಹೆಂಡತಿ ಒಂದು ಚಮಚ ನೀರು ಹಾಕಲಿ ಅಂತ ಹೇಳಿದಾರಲ್ಲ ನಿಮ್ಮಲ್ಲೆಲ್ಲ. ಹೆಂಡತಿ ಅಕಸ್ಮಾತ್ ನೀರು ಹಾಕುವುದಿಲ್ಲ ಅಂತ ಹೇಳಿದರೆ ಅದಾಗುವುದಿಲ್ಲ. ಅದು ಹೆಂಡತಿಗೆ ಭಾರಿ ಪ್ರಾಮುಖ್ಯವಾದಂಥ ಒಂದು ಸ್ಥಾನ ಇದೆ. ಅದಕ್ಕೋಸ್ಕರ ಧರ್ಮದ ಆಚರಣೆಗಳೇನಿದೆ ಅದು ಬೇರೆ ಬೇರೆ ಆಚರಣೆಗಳಿರ್ಬೋದು. ಅದೆಲ್ಲ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ರವಾನಿಸಲಿಕ್ಕೆ, ಮುಂದಿನ ಪೀಳಿಗೆಗೆ ಅದನ್ನು ಕೊಡಲಿಕ್ಕೆ ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ. ಅದನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಮದುವೆ ಮೊದಲನೇ ವಿಷಯ ಇರುವಂಥದ್ದು. ಧರ್ಮದ ಮತ್ತೆ ನಾನು ಕೇಂದ್ರಬಿಂದು ಯಾರು? ಅದು ಹೆಣ್ಣೆ. ಅದು ಹೆಣ್ಣಿಗೆ ಮತ್ತು ಗಂಡಿಗೆ ಒಂದು ವ್ಯತ್ಯಾಸ ನೀವು ಯೋಚನೆ ಮಾಡಿ. ಗಂಡಸರು ನಾವೆಲ್ಲ ಒಂದೇ ಮನೆಯನ್ನು ಬೆಳಗುವರು, ನಮ್ಮ ಮನೆ ಆಯಿತು, ನಮ್ಮ ಮನೆಯ ಬೆಳಗುವವರು. ಹೆಂಡತಿ ಹಾಗಲ್ಲ. ಹೆಂಡತಿ ಆಗಿದ್ದವಳು ತಾಯಿ ಮನೆಯ ಬೆಳಕನ್ನು ಹಿಡ್ಕೊಂಡು ಬಂದು ಗಂಡನ ಮನೆಯ ಬೆಳಕಿನ ಜೊತೆಯಲ್ಲಿ ಅದನ್ನು ಜೋಡಿಸಿ ಮನೆಗೆ ಶೋಭೆ ತರುವಳು. ಜೀವನ ಪೂರ್ತಿ ನಾನು ಹೇಳಿದೆ ಎಲ್ಲ ಸಂಗತಿಯನ್ನು ಅವಳೇ ಹೇಳುವಳು. ನಮಗೆ ಸಂಸ್ಕಾರ ಕೊಡುವಳು ಅವಳೇ, ಧರ್ಮದ ಚಿಂತನೆಯನ್ನು ಕೊಡುವವಳು ಅವಳೇ. ಅದಕ್ಕೋಸ್ಕರ ಒಂದು ಮಹತ್ತರವಾದಂಥ ಪಾತ್ರ ಹೆಣ್ಣಿಂದಿದೆ. ಆ ಹಿನ್ನೆಲೆಯಲ್ಲಿ ಧರ್ಮದ ಕಾರ್ಯವನ್ನು ಮುಂದುವರಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸಬೇಕು ಅಂತ ಹೇಳುವಂಥ ಮೊದಲೇ ಉದ್ದೇಶದಿಂದ ಮದುವೆ ಆಗ್ತಾ ಇರುವಂಥದ್ದು. ಎರಡನೇದು ನಮ್ಮ ಹಿರಿಯರು ಹೇಳಿರುವಂಥದ್ದು ಪ್ರಜಾಭಿವೃದ್ಧಿ ಅಂತ. ಪ್ರಜಾಭಿವೃದ್ಧಿ ಅಂದರೆ ಸಂತಾನ ಅಭಿವೃದ್ಧಿ ಅಂತ. ಈಗ ಎಷ್ಟು ಸಂತಾನ ಅಂತ ಕೇಳಿದ್ರೆ ಭಾರಿ ಕಷ್ಟದಲ್ಲಿ ಒಂಜಿ ಯಾರು ಅಂತ ಹೇಳ್ತಾರೆ, ಒಂದಕ್ಕೆ ನಿಲ್ಲಿಸ್ಬಿಡ್ತಾರೆ. ನಾನೊಂದು ಸ್ವಲ್ಪ ಸಮಯದ ಹಿಂದೆ ಗಂಡ ಹೆಂಡತಿ ಸಿಕ್ಕಿದ್ರು. ಅವ್ರ ಹತ್ರ ಕೇಳಿದೆ ನಾನು, ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ. ಆ ಮದುವೆಗೆ ನಾನು ಹೋಗಿದ್ದೆ. 8 ವರ್ಷ ಆಯಿತು ಅಂತಾರೆ. ಮಕ್ಕಳು ಎಷ್ಟು ಕೇಳಿದೆ. ಮಕ್ಕಳು ಆಗಲಿಲ್ಲ ಅಂತೆ. ಆಗಲಿಲ್ವೋ ಅಲ್ಲ ಬೇಡ ಅಂತ ನಿಶ್ಚಯ ಮಾಡಿದೆ. ಅಲ್ಲ ಈಗ ಬೇಡ ಅಂತ ನಾನು ಹೇಳಿದೆ. ಮದುವೆ ಆದದ್ದು ಯಾಕೆ ಅಂತ. ಬರೀ ಗಮ್ಮತ್ತು ಮಾಡಲಿಕ್ಕಿದ್ರೆ ಯಾವ ಹೆಂಗಸು ಆಗ್ತಾರೆ, ಯಾವ ಗಂಡಸು ಆಗ್ತದೆ. ಹಾಗೆ ಅಲ್ಲ. ಅದಕ್ಕೋಸ್ಕರ ಮದುವೆ ಉದ್ದೇಶದಲ್ಲಿ ಧರ್ಮ
ಪ್ರಜಾಭಿವೃದ್ಧಿ, ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ಪೀಳಿಗೆಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ, ಒಳ್ಳೆ ಸಂತತಿಯನ್ನು ಪಡೆಯುವುದಕ್ಕೋಸ್ಕರ ಅದು ಮದುವೆ ಇರುವಂಥ. ಇವತ್ತಿನ ಒಟ್ಟು ವಾತಾವರಣದಲ್ಲಿ ಎಷ್ಟು ಮಕ್ಕಳು ಬೇಕು ಅಂತ ಕೇಳಿದರೆ ಎಲ್ಲರೂ ಲೆಕ್ಕ ಹೇಳ್ತಾರೆ, ಜಗತ್ತಿನ ಎಲ್ಲ ಜನಗಳು ಹೇಳ್ತಾರೆ. ಡೆಮೋಗ್ರಾಫಿಕ್ ಚೇಂಜ್ ಅಂತ ಒಂದು ಶಬ್ದ ಬರ್ತಾ ಇದೆ ಈಗ ಸ್ವಲ್ಪ ವರ್ಷಗಳಿಂದ. ಡೆಮೋಗ್ರಾಫಿಕ್ ಚೇಂಜ್ ಅಂದರೆ ಒಟ್ಟು ಅಲ್ಲಿಯ ಮೂಲ ಸಂತತಿ, ಮೂಲ ಒಂದು ಸಮಾಜ ಮತ್ತು ಉಳಿದಂಥ ಸಮಾಜಗಳು, ಅದರ ರೇಷಿಯೋ ಎಷ್ಟು, ಅದು ವ್ಯತ್ಯಾಸಗಳು ಎಷ್ಟಾಗ್ತಾ ಇದೆ ಅಂತ. ಯಾವಾಗ ನಮ್ಮ ಮೂಲ ಸಂತತಿ, ಮೂಲ ನಮ್ಮ ಸಮಾಜ ಅದು ಕಡಿಮೆ ಆಗುತ್ತೋ, ಉಳಿದವರ ಸಂಖ್ಯೆ ಹೆಚ್ಚಾಗುತ್ತೋ, ಆವಾಗ ದೇಶ ವ್ಯತ್ಯಾಸ ಆಗಿಬಿಡುತ್ತೆ ಅಂತ. ಜಗತ್ತಿನ ಬೇರೆ ದೇಶದಲ್ಲಿ ಹಾಗೆ ಆಗಿರುವಂಥದ್ದು. ಇವತ್ತು ಅನೇಕ ದೇಶಗಳನ್ನು ನೋಡಿ ನೀವು, ಇವತ್ತು ಇನ್ನೊಂದು ಸ್ವಲ್ಪ ವರ್ಷ ಮಾತ್ರ ಇಂಗ್ಲೆಂಡ್ ನಮ್ಮನ್ನು 180-200 ವರ್ಷ ಆಳಿತು ನಮ್ಮದು. ಈ ದೇಶ ವಿಭಜನೆ ಆದಾಗ ಏನೇನಾಯಿತು ಅಂತ ಗೊತ್ತಿಲ್ಲ ನಮಗೆ. ಆ ಸಂದರ್ಭದಲ್ಲಿ ಚಿತ್ರದಲ್ಲಿ ಕೆಲವರು ನೋಡಿರ್ಬೋದು. ಇವತ್ತು ಬಾಂಗ್ಲಾದೇಶಲ್ಲಿ ಆಗ್ತಾ ಇರುವಂಥದ್ದು ನಿತ್ಯ ಪತ್ರಿಕೆಯಲ್ಲಿ ಮತ್ತು ಟಿ ವಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದೂ ಬದುಕುದು ಹೇಗೆ ಹೇಳಿ? ಹೆಣ್ಣು ಮಕ್ಕಳ ಮೇಲೆ ಏನು ಒಂದು ಅತ್ಯಾಚಾರ ಆಗ್ತಾ ಇದೆ, ಗಂಡಸರದ್ದು ಹೇಗೆ ಅವರು ಕೊಲೆ ಮಾಡಿ ಉಲ್ಟಾ ಮಾಡಿ ನೇತಾಡೋದು, ಹೇಳ್ಕೊಂಡು ಹೋಗೋದು ನಡೀತಾ ಇದೆ. ನಾವೇನೋ ತಿಳ್ಕೊಂಡಿರ್ಬೋದು ಅದು ಬಾಂಗ್ಲಾದೇಶ ಅಲ್ಲ ಮಾರ್ರೆ, ನಮ್ಮ ಊರು ಬರಬೇಕಾದ್ರೆ ಸುಮಾರು ದೂರ ಅಂತ. ಖಂಡಿತ ಹಾಗೆ ಯೋಚನೆ ನೋಡಿದ್ರು. ನಾವು ಪಕ್ಕದ ಮನೆಗೆ ಬಂದಿದೆ, ಈಗ ಅದು ಪಕ್ಕದ ಮನೆಗೆ ಬಂದಿದೆ. ನಾವು ಉಳಿಯೋದು ಯಾವಾಗ ಅಂತ ಕೇಳಿದಾಗ ನಮ್ಮ ಸಮಾಜದ ಶಕ್ತಿ, ಸಂಖ್ಯಾಶಕ್ತಿ ಉಳಿದರೆ ಮಾತ್ರ. ಅದಕ್ಕೋಸ್ಕರ ನಾವು ಈ ಕಾಲದ ಕರೆ, ಅದು ಕಾಲ ಹೇಳ್ತಾ ಇರುವಂಥದ್ದು, ಕೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಹೇಳ್ತೇವೆ ಕನಿಷ್ಠ 3 ಮಕ್ಕಳನ್ನಾದರೂ ನಾವು ಪಡೀಬೋದಾ. ಬೇರೆ ಬೇರೆಯವರು ಲೆಕ್ಕಾಚಾರ ಮಾಡಿದವರು ಹೇಳಿದರು 2.11 ಆದರೆ ಮಾತ್ರ ಆ ಸಮಾಜ ಉಳಿತದೆ ಅಂತ, ಬೇರೆ ಬೇರೆ ಜಗತ್ತಿನಲ್ಲಿ. ಅದಕ್ಕೋಸ್ಕರ ನಮ್ಮ ಸಮಾಜವನ್ನು ಉಳಿಸುವಂಥ ಒಂದು ಜವಾಬ್ದಾರಿಯೂ ದಂಪತಿಗಳಲ್ಲಿದೆ. ಅದಕ್ಕೆ ನಾನು ಹೇಳಿದೆ, ವ್ಯಕ್ತಿ ಸಮಷ್ಟಿ ಆಗಿದೆ, ವ್ಯಕ್ತಿ ಸಮಾಜ ಆಗಿದರೆ ಅದಕ್ಕೆ ಒಂದು ಸಮಾಜದ ಒಂದು ಭಾಗ ನಾವೀಗ. ಆ ಸಮಾಜವನ್ನು ಉಳಿಸುವುದು ಹೇಗೆ, ನಮ್ಮನ್ನು ಉಳಿಸುವುದು ಹೇಗೆ? ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಉಳಿಯುತ್ತಾ? ಗಣೇಶ್ ಭಟ್ರು ಎಷ್ಟು ಕೆಲಸ ಮಾಡಲಿ, ಎಷ್ಟು ದೊಡ್ಡ ಸುಂದರವಾದಂಥ ಸಮಾಜಮುಖಿಯಾಗಿ ಯೋಚನೆ ಮಾಡಿದಂಥ ಒಂದು ಹಾಲ್ ಕಟ್ಟಿರಲಿ, ಉಳಿತದ? ಅದು ಉಳಿದಿಲ್ಲ. ಯಾಕೆಂದರೆ ಸುತ್ತಲೂ ಅವರೇ ಆದಾಗ ಅವರು ಇದನ್ನೊಂದು ಮಸೀದಿ ಮಾಡ್ತಾರೆ, ಇಲ್ಲರೆ ಯಾರೋ ಚರ್ಚ್ ಮಾಡ್ತಾರೆ. ಅದನ್ನು ತಡೆಯುವಂಥ ಶಕ್ತಿ ಯಾರು? ತಡೀಲಿಕ್ಕೆ ಯಾರು ಬೇಕು? ತಡಿಬೇಕು ಅಂತ ಆದರೆ ಹಿಂದೂ ಸಮಾಜನೇ ಬೇಕು. ದೇವಸ್ಥಾನಕ್ಕೆ ಬರಬೇಕು ಅಂತ ಆದರೆ ಹಿಂದೂ ಸಮಾಜನೇ ಬೇಕು. ಅದಕ್ಕೋಸ್ಕರ ದೇವಸ್ಥಾನ ಉಳಿಲಿಕ್ಕೆ ಮತ್ತು ದೇವಸ್ಥಾನದಲ್ಲಿ ಬರುವಂಥ ಜನರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಹಿಂದೂ ಸಮಾಜದ ಸಂಖ್ಯೆನೇ ಹೆಚ್ಚಾಗಬೇಕು. ಅದಕ್ಕೋಸ್ಕರ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ, ಧರ್ಮದ ಕಾರ್ಯವನ್ನು ಉಳಿಸಲಿಕ್ಕೆ ಮತ್ತು ಸಂತತಿಯ ಅಭಿವೃದ್ಧಿಗೋಸ್ಕರ. ಅದಕ್ಕೆ ಮದುವೆಯ ಪ್ರಮುಖ ಉದ್ದೇಶನೇ ಅದು. ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ನಮ್ಮ ಜೀವನ ಹೇಗೆ ನಡೆಸೋದು ಅಂತ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ಇದಕ್ಕೆ ಆರ್ಥಿಕ ಸಮಸ್ಯೆ, ಮತ್ತೊಂದು ಸಮಸ್ಯೆ ಹೇಳಬೇಡಿ ನೀವು, ಅದು ಅಲ್ಲವೇ ಅಲ್ಲ. ಮುಸಲ್ಮಾನರು ಹೇಗೆ ಬದುಕ್ತಾರೆ? ಒಬ್ಬ ಕಾನ್ಸ್ಟೇಬಲ್ ಅವನು ಹೇಗೆ ನನಗೆ 10 ಮಕ್ಕಳಾಗಬೇಕು ಅಂತ ಹೇಳ್ತಾನೆ. ನಾನು ಮೈಸೂರಿನಲ್ಲಿ ಒಂದು 10-12 ವರ್ಷಗಳ ಹಿಂದೆ ಒಂದು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೆ. ನನಗೊಬ್ಬರು ತೋರಿಸಿದ್ದು, ನೋಡಿ ಅವನನ್ನು ನೋಡಿ ಅಂತ. ಏನು ಅಂತ ಕೇಳಿದೆ. ಅವನಿಗೆ 3 ಹೆಂಡತಿಯರು ಅಂತ. ನಾನು ಹೇಳಿದೆ ನಮ್ಮಲ್ಲಿ 4-5 ಆದವರು ಇದ್ದಾರೆ ಅಂತ. ಅಲ್ಲಲ್ಲ, ಅವನಿಗೆ ಮಕ್ಕಳು ಎಷ್ಟು ಗೊತ್ತಾ ಅಂತ ಕೇಳಿದ. ಎಷ್ಟು ಅಂತ ಕೇಳಿದೆ. ಅವನಿಗೆ 37 ಅಂತಂದರು. ಅವನು ತಲೆ ಬಿಸಿ ಮಾಡಿದಾನ? ಅವನು 37 ಬರ್ತೀನಿ ಅಂತ ನಾವು ತಲೆ ಬಿಸಿ ಮಾಡಿದ್ದೇವೆ, ನಮಗೂ ತಲೆ ಬಿಸಿ ಆಗಲಿಲ್ಲ, ಅವನಿಗಂತೂ ಇಲ್ವೇ ಇಲ್ಲ ಅವನಿಗೆ. ಹಾಗೆ ಸಮಾಜಮುಖಿಯಾಗಿ ಅವರು ಯೋಚನೆ ಮಾಡ್ತಾರೆ ಅಂತ. ಅವರೆಲ್ಲರೂ ಅವರ ಸಮಾಜ ಸರಿಯೋ ತಪ್ಪೋ, ಅದು ಭಯೋತ್ಪಾದನೆಯೋ ಅಥವಾ ಬೇರೆ ಯಾವುದೋ ಕೆಟ್ಟ ಕೆಲಸನೋ, ಅದು ಏನೇ ಇದ್ದರೂ ಕೂಡ ಅವರ ಸಮಾಜ ಉಳಿಬೇಕು ಅಂತ ಅವರು ಯೋಚನೆ ಮಾಡಿ. ಹಿಂದೂ ಸಮಾಜ ಯಾವಾಗ ಯೋಚನೆ ಮಾಡ್ತಾರೆ? ಅದಕ್ಕೋಸ್ಕರ ಹಿಂದೂ ಸಮಾಜ ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದಲೇ ಮದುವೆ ಆಗಿರೋದು. ಈ ಸಮಾಜವನ್ನು ಉಳಿಸಬೇಕು, ಈ ಧರ್ಮವನ್ನು ಉಳಿಸಬೇಕು, ಈ ಸಂಸ್ಕೃತಿಯನ್ನು ಬೆಳೆಸಬೇಕು, ಈ ಜೀವನ ಮೌಲ್ಯಗಳನ್ನು ಉಳಿಸಬೇಕು, ಅದನ್ನು ಇಡೀ ಜಗತ್ತಿಗೆ ಪಸರಿಸಬೇಕು. ಈ ಉದ್ದೇಶದಿಂದ ಮದುವೆ ಆಗ್ತಾ ಇರುವಂಥ ನಾವು. ಅದೆಲ್ಲ ಉದ್ದೇಶವನ್ನು ಅಲ್ಲಿ ಪುರೋಹಿತರು ಹೇಳ್ತಾರೆ. ನಮಗೆ ಕೇಳುವ ವ್ಯವಧಾನ ಇರೋದಿಲ್ಲ. ಯಾರೋ ನಮ್ಮ ದೋಸ್ತಿಗಳು ಅಥವಾ ಇವರೇ ಬರ್ತಾರೆ, ಅವರಿಗೆ ಶೇಖರಣೆ ಮಾಡೋದ್ರಲ್ಲಿ ಮುಗಿದು ಹೋಗ್ತಾ ಇದೆ ನಮ್ಮದು.
ಅದಕ್ಕೆ ನಮ್ಮತನವನ್ನು ಉಳಿಸುವಂಥ ಹಿನ್ನೆಲೆಯಲ್ಲಿ ಇದನ್ನೆಲ್ಲವನ್ನು ಯೋಚನೆ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಮನೆಗಳ ಪದ್ಧತಿಗಳನ್ನು ಕೂಡ ನಿಧಾನವಾಗಿ ಹಿಂದುತ್ವ ಪರವಾಗಿ, ಧರ್ಮದ ಪರವಾಗಿ ನಾವು ಯೋಚನೆ ಮಾಡಬೇಕಾದಂಥ ಅಂಶಗಳಿದೆ ಅಂತ. ನಮ್ಮ ಮನೆಯಲ್ಲಿ ಹೇಳ್ತಾಯಿದ್ರು, ಬೆಳಿಗ್ಗೆ ಸೂರ್ಯೋದಯದಕ್ಕೆ ಆಗುವುದಕ್ಕಿಂತ ಮೊದಲು ನಾವೇನಾದ್ರು ಹೇಳ್ತೇವಾ? ನೀವು ಹೇಳ್ಬೋದು, ಒಳ್ಳೆ ಕತೆ ಮಾರ್ಯಾರೆ, ಹೊಸ ಮದುವೆ ಆಗಿದ್ದಷ್ಟೇ ಬೆಳಿಗ್ಗೆ 5:30 ಗಂಟೆಗೆಲ್ಲ ಏಳೋದು ಹೇಗೆ ಅಂತ ನೀವು ಕಾಣ್ಬೋದು. ಅದಕ್ಕೆ ಹೇಳ್ತಾರೆ, ಸೂರ್ಯೋದಯದಿಂದ ಮೊದಲು ಎದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಸೂರ್ಯ ಉದಯ ಆಗೋ ಹೊತ್ತಿಗೆ ಸೂರ್ಯನಿಗೊಂದು ನಮಸ್ಕಾರ ಮಾಡಬೇಕು ಅಂತ. ಇಡೀ ಜಗತ್ತಿನಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡೋರು ನಾವು ಹಿಂದೂಗಳು ಮಾತ್ರ, ನೆನಪಿಟ್ಕೊಳ್ಳಿ. ಅವನು ಬರೀ ಬೆಳಕು ಕೊಡ್ತಾನೆ ಅಂತಲ್ಲ, ಅವನು ಜಗತ್ತನ್ನು ಉಳಿಸ್ತಾನೆ ಅಂತ, ಜಗತ್ತಿಗೆ ಜೀವ ಕೊಡ್ತಾನೆ ಅಂತ. ಅದಕ್ಕೋಸ್ಕರ ನಾವು ಸೂರ್ಯನನ್ನು ಆರಾಧನೆ ಮಾಡೋದು. ಅದಾದ ಮೇಲೆ ನಮ್ಮ ಮನೆಯಲ್ಲಿ ಒಂದು ದೇವರ ಗುಡಿ, ಅದು ಬೇರೆ ಬೇರೆ ಇರ್ಬೋದು, ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರ್ಬೋದು. ಕೆಲವರು ದೊಡ್ಡದಾಗಿ ಕಟ್ಟಿರ್ಬೋದು, ಕೆಲವು ಸಣ್ಣದಾಗಿ, ಕೆಲವರ ಮನೆಯಲ್ಲಿ ಬರೀ ಒಂದು ಫೋಟೋ ಮಾತ್ರ ಇರ್ಬೋದು. ಒಟ್ಟು ಆ ದೇವರಿಗೆ ಒಂದು ನಮಸ್ಕಾರ ಮಾಡ್ತೇವೆ ನಾವು. ಮೂರನೇದು, ನಮ್ಮ ಮನೆಯಲ್ಲಿ ಹಿರಿಯರು ಅಂದರೆ ತಂದೆ ತಾಯಿ, ಅಂದರೆ ಅತ್ತೆ ಮಾವ, ಹುಡುಗಿ ಅಂದರೆ ಅತ್ತೆ ಮಾವ, ಹುಡುಗ ಅಂದರೆ ಅವನ ತಂದೆ ತಾಯಿ ಅಥವಾ ಇನ್ಯಾರೋ ಹಿರಿಯರು ಇದ್ದರೆ ಅವರಿಗೆ ನಮಸ್ಕಾರ ಮಾಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ಒಂದು ವಿಶೇಷತೆ ಇದೆ. ಸುಮ್ಮನೆ ನಮ್ಮವರು ಹೇಳಲಿಲ್ಲ. ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ನಮ್ಮ ದೇಹದಲ್ಲಿ ಒಂದು ಕರೆಂಟ್ ಇದೆ, ವಿದ್ಯುತ್ ಕರೆಂಟ್ ಇದೆ ನಮ್ಮದರಲ್ಲಿ. ಆ ಕರೆಂಟ್ ಮೇಲಿಂದ ಕೆಳಗೆ ಪ್ರವಹಿಸ್ತಾ ಇರ್ತದೆ. ಅದು ನಾವೇನಾದರೂ ನಮ್ಮ ಹಿರಿಯರ ಕಾಲು ಮುಟ್ಟಿದರೆ ನಮ್ಮ ಕೈಯಲ್ಲಿ, ಆ ಕಾಲಿನ ಬೆರಳಿನಿಂದ ನಮ್ಮ ಬೆರಳಿಗೆ ಅಲ್ಲಿ ವಿದ್ಯುತ್ ಹರಿತದೆ ಅಂತ. ಅಂದರೆ ಅವರಲ್ಲಿರುವಂಥ ಒಳ್ಳೆ ಸಂಗತಿಗಳು ನಮಗೆ ಬರ್ತದೆ ಅಂತ. ನಾನು ಅವರು ಹೇಳಿದಾಗ ಅವರಿಗೆ ಒಂದು ಪ್ರಶ್ನೆ ಕೇಳಿದೆ, ಆಯ್ತು ಮಾರ್ರೆ, ಒಳ್ಳೆಯವರ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಸರಿ, ಪಟ್ಟಿಂಗರ ಕಾಲು ಮುಟ್ಟಿದರೆ ಕೇಳಿದೆ. ಆವಾಗ ಅವರು ಹೇಳಿದರು, ಪಟ್ಟಿಂಗರ ಹತ್ರ ನೀವೇನಾದ್ರು ಕಾಲು ಮುಟ್ಲಿಕ್ಕೆ ಹೋದ್ರೆ ಬೆಟ್ ಅಂತ ಹೇಳ್ಬಿಡ್ತಾನೆ. ಬೇಡ ಅಂತ ಹೇಳಿದಾಗ ಅವನು ಕೆಟ್ಟದ್ದು ಹೋಗ್ತದೆ, ಒಳ್ಳೇದು ಮಾತ್ರ ಉಳಿತದೆ ಅಂತ. ನಮ್ಮ ಹಿಂದಿನವರು ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡಿದರು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಯಾರು ಹಿರಿದ್ರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಇದೆಯಾ? ಇಲ್ಲಂತಾರೆ ಎಂಚಲ್ಲರ್ ಮಾಮಿ, ನಮಸ್ತೆ ಮಾಮಿ, ಅದಲ್ಲ ಅಂತ. ನಾಲ್ಕನೆಯದ್ದು, ನಾವು ಊಟ ಮಾಡಬೇಕಾದ್ರೆ ಅದಕ್ಕೊಂದು ನಮಸ್ಕಾರ ಮಾಡಬೇಕು. ನಮ್ಮ ಮೇಲೆ ಎಷ್ಟು ಪಾಶ್ಚಾತ್ಯ ಪ್ರಭಾವ ಬೀರಿದೆ ಅಂತ ಕೇಳಿದರೆ, ಈಗ ಅದು ಅನ್ನ ಆಗಿ ಉಳಿಲಿಲ್ಲ, ಅದು ರೈಸ್ ಆಗಿದೆ. ಕೇಳಬೇಕಾದ್ರೆ ಕೇಳಿದರೆ ವೈಟ್ ರೈಸ್, ಬ್ಲ್ಯಾಕ್ ರೈಸ್ ಅಂತ. ಬ್ಲ್ಯಾಕ್ ರೈಸ್ ಅಂತ ಹೇಳಿದರೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ. ಒಟ್ಟದು ಬ್ಲ್ಯಾಕ್ ಅಂತ, ವೈಟ್ ಒಂದು ಬ್ಲ್ಯಾಕ್ ಒಂದು. ಈಗೆಲ್ಲ ಜಗತ್ತಿನ ಹಾಗೆ ತಾನೆ, ಆ ವೈಟಿನವರನ್ನೇ ಹೆಚ್ಚು ನೋಡೋದು. ನಾವಿಲ್ಲಿ ಬಂದಾಗಲೂ ವೈಟ್ ಆಗಬೇಕು ಅಂತ ತುಂಬ ಪ್ರಯತ್ನ ಮಾಡಿರ್ಬೋದು. ಬಟ್ ವೈಟ್ ಅದು ರೈಸ್ ಅಲ್ಲ. ಅದು ಆ ಶಬ್ದ ರೈಸದು ಇಲ್ಲ, ಅದು ನಿಜವಾಗಿದೆ ಅನ್ನ. ಅದು ಅನ್ನ ಅಂತ ಹೇಳಿದ ಕೂಡಲೇ ಇನ್ನೊಂದು ಶಬ್ದ ಅದರ ಜೊತೆಯಲ್ಲಿ ಬರ್ತದೆ, ಬ್ರಹ್ಮ ಅಂತ. ಅನ್ನ ಬ್ರಹ್ಮ. ಯಾವ ಅನ್ನದಿಂದ ನಮ್ಮ ಜೀವನ ಉಳಿತದೆ, ನೀವು ಯೋಚನೆ ಮಾಡಿ. ಏನೇ ಬೇಕಾದ್ರೆ ನೀವು ಸಾಂಬಾರು ಮಾಡಿ, ಪಲ್ಯ ಮಾಡಿ ಅಂತ ಬೇಕಾದ್ರೆ ಮಾಡಿ, ಅನ್ನ ಇಲ್ಲದೆ ಆಗೋದಿಲ್ಲ ಅಲ್ಲ ನಮ್ಮಲ್ಲಿ. ಕೆಲವರು ರಾಗಿ ಇರ್ಬೋದು, ಕೆಲವರು ಜೋಳ ಉಪಯೋಗ ಮಾಡೋರು ಇರ್ಬೋದು. ಒಟ್ಟು ಅದು ನಮ್ಮ ಜೀವವನ್ನು ಉಳಿಸಿದೆ. ಯಾವುದು ನಮ್ಮ ಜೀವನವನ್ನು ಉಳಿಸೋದೋ ಅದು ದೇವರು. ಅದಕ್ಕೋಸ್ಕರ ಅನ್ನ ಬ್ರಹ್ಮ ಆಗಿ ಅನ್ನ ನೀವು ನಮಸ್ಕಾರ ಮಾಡ್ತೀರಾ? ಮಾಡೋದು ಕೃತಜ್ಞತೆ ನಮ್ಮದು ಅಷ್ಟೇ. ಅದಕ್ಕೆ ನಮಸ್ಕಾರ ಮಾಡಿ. ನಾವಿಲ್ಲಿ ಮಧ್ಯಾಹ್ನ ಈಗ ಊಟ ಮಾಡುವಾಗ ಒಂದು ಮಂತ್ರ ಹೇಳಿಕೊಡ್ತೇವೆ, ಅದನ್ನು ನಿಮಗೆ ಸಾಧ್ಯ ಆದರೆ ಹೇಳ್ಬೋದು. ಇಲ್ಲ, ಕೊನೆ ಪಕ್ಷ ಒಂದು ನಮಸ್ಕಾರ. ಅನ್ನ ದೇವರೇ ನಿನಗೊಂದು ನಮಸ್ಕಾರ, ನಿನ್ನಿಂದ ನನ್ನ ಬದುಕಿದೆ. ಸಂಜೆಯ ಹೊತ್ತಿನಲ್ಲಿ ತುಳಸಿ ಇದೆ. ಆ ತುಳಸಿಗೆ ಒಂದು ಸುತ್ತು ಬಂದು ನಮಸ್ಕಾರ ಮಾಡ್ತೇವೆ. ವೈಜ್ಞಾನಿಕ ತುಂಬ ಸಂಗತಿಗಳಿದೆ. ಒಟ್ಟು ಪ್ರಕೃತಿಯನ್ನು ನಾವು ಆರಾಧನೆ ಮಾಡುವವರು. ಪ್ರಕೃತಿಯ ಒಂದು ರೂಪವಾಗಿ ನಾವು ಆ ತುಳಸಿಯನ್ನು ತಗೊಂಡಿದ್ದೇವೆ. ಅದು ಆಕ್ಸಿಜನ್ ಕೊಡೋದು, ಮತ್ತೊಂದು ಕೊಡೋದು, ಅದೆಲ್ಲ ವೈಜ್ಞಾನಿಕವಾದ ಸಂಗತಿಗಳು. ಅದಕ್ಕೋಸ್ಕರ ತುಳಸಿಗೆ ಒಂದು ನಮಸ್ಕಾರ. ನಾನು ಅದು ಇನ್ನೇನು ರಾತ್ರಿ ಆಗ್ತದೆ, ಮುಸ್ಸಂಜೆಯ ಹೊತ್ತಿನಲ್ಲಿ ಒಂದು ಭಜನೆ. ನನಗೆ ಹೇಳುವಾಗ ನಿಮಗೆಲ್ಲ ಇದೊಂದು ವಿಚಿತ್ರ ಅಂತ ಅನಿಸು, ಯಾವ ಕಾಲದಲ್ಲಿ ಮಾಡ್ರೆ ಭಜನೆ? ಈಗ ಪುನಃ ಭಜನೆ ಮಾಡಬೇಕಾ ನಾವು? ಅದು ಹೇಳಿ ಕೇಳಿ ಆ ಹೊತ್ತಿನಲ್ಲಿ ಯಾವುದೋ ಒಂದು ಟಿ ವಿಲಿ ಒಂದು ಧಾರಾವಾಹಿ ಎಲ್ಲ ಬಂದುಬಿಟ್ಟಿರ್ತಾರೆ. ಆ ಹೊತ್ತಿನಲ್ಲಿ ನಾವು ಭಜನೆ ಮಾಡಬೇಕಾ? ಭಜನೆ ಮಾಡಲೇಬೇಕು. ನಾವು 2 ಜನ ಇರೋದು ಮಾರ್ಯಾರೆ, ಎಂತ ಮಾಡೋದು ಈಗ?
2 ಜನ ಆದರೂ ತೊಂದರೆ ಭಜನೆ ಮಾಡಿ. ಭಜನೆ ವಿಭಜನೆಯನ್ನು ತಪ್ಪಿಸ್ತದೆ. ನಾವು ಬೇರೆ ಬೇರೆ ಅಲ್ಲ, ನಾವು ಒಂದು ಅಂತ. ಇವತ್ತು ಒಟ್ಟಾಗಿರುವ ಸಂದರ್ಭ ಯಾವುದು ನಮ್ಮದು? ಗಂಡ ಎಷ್ಟೋ ಹೊತ್ತಿಗೆ ಕೆಲಸ ಮುಗಿಸಿ ಬರೋದು, ಹೆಂಡತಿ ಎಷ್ಟೋ ಹೊತ್ತಿಗೆ ಬರೋದು, ಇನ್ನು ಮಕ್ಕಳಾದರೆ ಮಕ್ಕಳು ಎಲ್ಲೆಲ್ಲೋ ಹಾಗೆಗೋ ಒಟ್ಟಿಗೆ ಆಗೋದು ಹೇಗೆ? ಈ ಮನೆಯಲ್ಲಿ ನಾವು ಒಟ್ಟಿಗಿದ್ದೇವೆ ಅಂತ ಹೇಳುವುದಕ್ಕೆ ಎಲ್ಲಿದೆ ಅವಕಾಶಗಳಿಲ್ಲಿದೆ? ಅದಕ್ಕೆ ಇದು ಒಂದು ಅವಕಾಶ ನಮಗೆ. ಅದಕ್ಕೋಸ್ಕರ ಒಂದು ಭಜನೆಯನ್ನು ನಾವು ಮನೆಯಲ್ಲಿ ಮಾಡಿ. ಅವ್ರು ಹೇಳ್ತಾರೆ, ವಿಶೇಷವಾಗಿ ವಿದೇಶಿ ಜನ ಹೇಳ್ತಾರೆ, ಅವರೆಲ್ಲ ಬಂದು ಹಿಂದೂ ಮನೆಗಳನ್ನೆಲ್ಲ ಸಂಪರ್ಕ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಯಾವ ಈ ಒಂದು 6-7 ಸಂಪ್ರದಾಯಗಳನ್ನು ಮನೆಯಲ್ಲಿ ಆಚರಣೆ ಮಾಡ್ತಾರೆ, ಆ ಮನೆಯಲ್ಲಿ ಒಂದು ವೈಬ್ರೇಷನ್ ಇದೆ, ಒಂದು ಕಂಪನ ಇದೆ. ಎರಡನೇದು, ಆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ, ಸಕಾರಾತ್ಮಕವಾದಂಥ ಒಂದು ಶಕ್ತಿ ನಿರ್ಮಾಣ ಆಗ್ತದೆ ಅಂತ. ನಮ್ಮ ಮನೆಗಳು ಉಳ್ಕೊಳ್ಳಿಕ್ಕೆ ಕಾರಣ ತುಂಬ ಸಂಗತಿಗಳುಂಟು. ಅದರಲ್ಲಿ ಇದು ಒಂದು. ಈಗ ವಿದೇಶಿಯರವರು ಹೇಳಿರುವಂಥದ್ದು, ಅವರೆಲ್ಲ ಬಂದು ಅವರ ಇವತ್ತಿನ ಸಾಧನಗಳ ಮುಖಾಂತರ ಎಲ್ಲವನ್ನು ಅಳಿಲಿಕ್ಕೆ ಹೊರಡ್ತಾರೆ. ನಾವು ಭಜನೆ ಯಾಕೆ ಮಾಡ್ತೇವೆ, ದೇವರಿಗೆ ನಮಸ್ಕಾರ ಯಾಕೆ ಮಾಡ್ತೇವೆ, ನಮ್ಗೆ ಗೊತ್ತಿಲ್ಲ ಯಾಕೆ ಮಾಡ್ತೇವೆ ಅಂತ. ನಾನು ಹಾಗೆ ಹೇಳಿದೆ, ಹಿರಿಯರಿಗೆ ಕಾಲು ಮುಟ್ಟಿ ನಮಸ್ಕಾರ, ಇದು ವಿದೇಶಿಯರು ಕಂಡು ಹುಡುಕಿದಂಥ ಸಂಗತಿಗಳಿದೆಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಾಗಿ ಉಳಿಬೇಕಾದರೆ, ಮನೆಯಲ್ಲಿ ಇರುವಂಥ ಮನೆಯಾಗಿ ಉಳಿಬಹುದು ಕಟ್ಟಡ, ಅದು ಕಟ್ಟಡ ಅಲ್ಲ, ಅದು ನಮ್ಮ ಗೃಹ. ಆ ಗೃಹ ಉಳಿಬೇಕು ಅಂತಾದರೆ ಅದರ ಒಳಗಿದ್ದಂಥ ಜನ ಹೇಗಿದ್ದಾರೆ ಅಂತ ಹೇಳುವುದರ ಆಧಾರದ ಮೇಲೇ ಉಳಿಯುವಂಥದ್ದು. ಅದಕ್ಕೋಸ್ಕರ ಇಂಥ ಪದ್ಧತಿಗಳನ್ನು ನಾವೇನಾದ್ರು ನಮ್ಮ ಮನೆಯಲ್ಲಿ ಬೆಳಗಿಸ್ಕೊಂಡ್ರೆ ಬರುವಂಥ ಎಲ್ಲ ಜನರಿಗೆ ಕೂಡ, ಈ ಮನೆಯಲ್ಲಿ ಇಂಥ ಒಂದು ಪದ್ಧತಿ ಇದೆ, ಅವರು ಬರುವಾಗ ನೀವು ದೇವರಿಗೆ ನಮಸ್ಕಾರ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ದೇವರಿಗೆ ಬೆಳಿಗ್ಗೆ ಅನೇಕರಿಗೆ ನಮಸ್ಕಾರ ಮಾಡಲಿಕ್ಕೆ ನಾಚಿಕೆ ನಮಗೆ. ಅದಕ್ಕೋಸ್ಕರ ಬೆಳಗ್ಗೆ ನಾನು ಯಾವುದೋ ದೇವಸ್ಥಾನಕ್ಕೆ ಬಂದಾಗ ನಮಸ್ಕಾರ ಮಾಡಿರ್ಬೋದು. ನಮ್ಮ ಮನೆಯಲ್ಲಿ ದಿನ ದೇವರಿಗೆ ನಮಸ್ಕಾರ ಮಾಡ್ತೇವಾ, ಹಿರಿಯರಿಗೆ ನಮಸ್ಕಾರ ಮಾಡ್ತೇವಾ? ನಾನು ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂಥ ಒಂದು ದೊಡ್ಡ ಜವಾಬ್ದಾರಿಯು ನಮಗಿದೆ ಅಂತ. ಅದಕ್ಕೋಸ್ಕರ ಮದುವೆ ಅದು ಬರೀ ಸುಮ್ಮನೆ ಒಂದು ಗಂಡು ಒಂದು ಹೆಣ್ಣಿನ ಜೊತೆಯಲ್ಲಿರುವಂಥ ಕಾಂಟ್ರಾಕ್ಟ್ ಅಲ್ಲ, ಅದೊಂದು ಪವಿತ್ರವಾದಂಥ ಪುಣ್ಯಮಯವಾದಂಥ ಒಂದು ಧರ್ಮ, ಸಂಸ್ಕೃತಿ, ಒಂದು ಮೌಲ್ಯಗಳು, ಪರಂಪರೆಯನ್ನು ಉಳಿಸುವಂಥ ಒಂದು ಬೃಹತ್ ಕಾರ್ಯಕ್ಕೋಸ್ಕರ ಆ ಮದುವೆ ಇರುವಂಥದ್ದು. ಹಾಗೆ ನೀವು ಮದುವೆ ಆಗಿದ್ದೀರಾ, ಅದಕ್ಕೋಸ್ಕರ ಈ ಚಿಂತನೆಯನ್ನು ಇಟ್ಟುಕೊಂಡು ನಾವು ಏನು ಮಾಡ್ಬೋದು ಮನೆಯಲ್ಲಿ ಅಂತ ಹೇಳುವಂಥ ಸಂಗತಿಗಳನ್ನು ಯೋಚನೆ ಮಾಡಿಕೊಂಡು ಪರಸ್ಪರ ಒಟ್ಟಿಗೆಟ್ಟುಕೊಂಡು ನಾವು ಹೇಳಬೇಕಾದರೆ ಸೀತಾರಾಮ ಅಂತ ಹೇಳ್ತೇವೆ ನಾವು, ಲಕ್ಷ್ಮೀನಾರಾಯಣ ಅಂತ ಹೇಳ್ತೇವೆ ನೋಡಿ. ಅದು ಹೇಳಬೇಕಾದ್ರೆ ಸುರುವಿಗೆ ಹೆಣ್ಣಿನ ಹೆಸರು ಇರೋದು, ಆಮೇಲೆ ಗಂಡಿನ ಹೆಸರು ಇರೋದು. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣರ ಹಾಗೆ ನಾವು ಇರಲಿಕ್ಕೆ ಸಾಧ್ಯ ಆಗುತ್ತಾ? ನಾವು ಅಂಥ ಒಂದು ಪವಿತ್ರವಾದಂಥ ಜೀವನ ನಡೆಸುವುದಾ? ಆ ಜೀವನ ಉಳಿದವರಿಗೆ ಮಾದರಿ ಆಗುತ್ತಾ? ನಮ್ಮ ಒಂದು ದಾಂಪತ್ಯ ಜೀವನ ಉಳಿದವರಿಗೆ ಮಾದರಿ ಆಗುತ್ತಾ? ನಾವು ಎಲ್ಲವನ್ನು ಆಲೋಚನೆ ಮಾಡಬೇಕಾದ್ದು, ನಮ್ಮ ಮನೆ ಉಳಿದವರಿಗೆ ಒಂದು ಮಾದರಿ ಮನೆ ಆಗುತ್ತಾ? ನಮ್ಮ ದಾಂಪತ್ಯ ಜೀವನ ಒಂದು ಮಾದರಿ ದಾಂಪತ್ಯ ಜೀವನ ಆಗುತ್ತಾ? ಅನೇಕರು ಯೋಚನೆ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಈ ಬುರ್ಚಿ ಮರ್ಯಾದೆ ಅಂತ ಹೇಳೋದು, ಅಥವಾ ಈ ಬುರ್ಚಿ ಅಂತ ಹೇಳುವಂಥದ್ದು, ಇಂಥದ್ದು ನಡೀತಾ ಇದೆ. ಇದರ ಮಧ್ಯದಲ್ಲಿ ನಾವು ಗಟ್ಟಿಯಾಗಿ ಪ್ರೀತಿ, ಆತ್ಮೀಯತೆ, ಅದೊಂದು ವಾತ್ಸಲ್ಯ, ಈ ಎಲ್ಲ ಭಾವನೆಯಿಂದ ಒಟ್ಟಾಗಿರಿ. ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಅನೇಕ ಸಲ ಹೀಗೆ ಹೋಗ್ತಾ ಇರಬೇಕಾದ್ರೆ ಗಂಡ ಹೆಂಡತಿ ಸಿಗ್ತಾರೆ. ಸಿಕ್ಕಿದಾಗ ಗಂಡ ಕೇಳ್ತಾನೆ, ಇವಳು ಯಾರು ಗೊತ್ತುಂಟಾ ಅಂತ ಹೇಳಿದೆ. ಇಲ್ಲ ಅಂತ. ಇವಳು ನನ್ನ ಮಿಸ್ಸೆಸ್ ಅಂತ. ನನಗೆ ಒಂದು ದೊಡ್ಡ ಸಮಸ್ಯೆ, ಈ ಮಿಸ್ಸೆಸ್ ಅಂದರೆ ಏನು ಅಂತ. ಇಂಗ್ಲೀಷ್ ಪ್ರಾಧ್ಯಾಪಕರು ಯಾರು ಇದ್ದರೆ ಗೊತ್ತಿಲ್ಲ, ಯಾರು ಹೇಳಬೇಕು, ಮಿಸ್ಸೆಸ್ ಅಂತ ಒಂದು ಶಬ್ದ ಇದ್ದಾಗೆ ಕಾಣೋದಿಲ್ಲ ನಮಗೆ. ಅದರ ಪ್ರಭಾವ, ಒಟ್ಟು ಇಂಗ್ಲೀಷಿನ ಪ್ರಭಾವ. ಇಲ್ಲಿ ಗಂಡ ಅಥವಾ ಪತಿ ಅಂತ ಹೇಳಲಿಕ್ಕೆ ಸಮಸ್ಯೆ ನಮಗೆ. ಅದಕ್ಕೆ ಎಂತ ಹೇಳಿದರು, ಹಸ್ಬೆಂಡ್ ಅಂತ ಕೆಲವರು ಹೇಳಿದರು, ಕೆಲವರು ಹೌಸ್ ವೈಫ್ ಅಂತ ಹೇಳಿದರು. ಅವಳು ಗೃಹಿಣಿ ಮಾರಾಯ. ಅವಳು, ನಾನು ಹಾಗೆ ವಿವರಿಸಿ ಹಾಗೆ, ಅವಳು ಹೆಂಡತಿ ಹೌದು, ಧರ್ಮಪತ್ನಿಯೂ ಹೌದು ಅವಳು. ನಾನು ಹೇಳಿದ ಇಂಥ ಒಳ್ಳೆ ಶಬ್ದಗಳಿದ್ದಾಗ ಅರ್ಥ ಇಲ್ಲದ ಶಬ್ದಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ಅಂತ. ಸಣ್ಣ ಎಲ್ಲರೂ ಅದರಿಂದ ನೀವು ಸಣ್ಣದಾಗೋದಿಲ್ಲ. ನಿಮ್ಮ ತಲೆಯಲ್ಲಿ ಯಾನಲ್ಲ ಪುದರ್ ಮಿಸ್ಸೆಸ್ ಒಂದು ಪಂಡಿಜಿನ ಅಂಡ ಎಲ್ಲಿ ಅಪ್ಪೇನಾ ಅಂತ
ಈಗ ಅದು ಎಲ್ಲಿವರೆಗೆ ಸೀಕ್ ಮುಂದಕ್ಕೆ ಹೋಗಿದೆ ಅಂತ ಹೇಳಿದರೆ, ಮೊದಲು ಗಂಡಸರಿಗೆ ಅಷ್ಟೇ ತಲೆ ಇರೋದು ಬಿಡಿ, ಹೆಣ್ಣು ಮಕ್ಕಳು ಶುರು ಮಾಡ್ತೀನಿ ಯಾನು ಏರು ಗೊತ್ತಾನೆ ಯಾನು ಆರ್ನಲ್ಲೂ ಸೆಸ್ ಅಂತ. ನೀವೇ ಒಳ್ಳೆಯದನ್ನು ರೂಪಿಸುವರು. ಅದಕ್ಕೋಸ್ಕರ ನಾವು ಉಪಯೋಗಿಸುವ ಶಬ್ದಗಳು ಕೂಡ ಒಳ್ಳೆ ಶಬ್ದಗಳೇ ಆಗಿರಲಿ ಅಂತ. ನಮ್ಮಲ್ಲಿ ಬೇಕಾದಷ್ಟು ಒಳ್ಳೆ ಶಬ್ದಗಳಿದೆ, ಅದಕ್ಕೆ ಪ್ರತಿಯೊಂದು ಕೂಡ ಒಳ್ಳೆ ಶಬ್ದಗಳು